ರವಿ ನಾರಾಯಣ್, ಪ್ರಿನ್ಸಿಪಲ್ ಎಡಿಟರ್. ರವಿ ನಾರಾಯಣ್ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಪ್ರಿನ್ಸಿಪಲ್ ಎಡಿಟರ್. 2011ರಿಂದ ಪತ್ರಿಕೋದ್ಯಮದಲ್ಲಿ ಸಕ್ರಿಯರಾಗಿರುವ ರವಿ ನಾರಾಯಣ್ ಆರಂಭದಲ್ಲಿ ಪತ್ರಿಕೆ ಮೂಲಕ ವೃತ್ತಿ ಜೀವನಕ್ಕೆ ಕಾಲಿಟ್ಟರು. ಕ್ರೈಮ್ ವಿಭಾಗದ ವರದಿಗಾರರಾಗಿ ಕಾರ್ಯಾರಂಭ ಮಾಡಿದ ರವಿ ನಾರಾಯಣ್ ಅಪರಾಧ ಜಗತ್ತಿನ ಒಳಸುಳಿಗಳು, ಸೂಕ್ಷ್ಮಗಳನ್ನು ಸವಿವರವಾಗಿ ತಮ್ಮ ತನಿಖಾ ಪತ್ರಿಕೋದ್ಯಮದ ಚಾಕಚಕ್ಯತೆ ಮೂಲಕ ಓದುಗರ ಗಮನ ಸೆಳೆದ್ರು. ನಂತರದ ದಿನಗಳಲ್ಲಿ ನ್ಯೂಸ್ ಚಾನೆಲ್ಗಳ ಕ್ರೈಮ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ ಅನುಭವವನ್ನು ರವಿ ನಾರಾಯಣ್ ಹೊಂದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಗಂಭೀರ ಪ್ರಕರಣಗಳ ಇತ್ಯರ್ಥ ವಿಭಾಗದ ಕಮಿಟಿಗಳಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಕ್ರೈಮ್ ಕಮಿಷನರ್ ಟೀಮ್ನ ಸದಸ್ಯರಾಗಿ ವರದಿ ನೀಡಿದ ಅನುಭವವನ್ನು ರವಿ ನಾರಾಯಣ್ ಹೊಂದಿದ್ದಾರೆ. ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಸದಸ್ಯರಾಗಿ ನೇಮಿಸಲು ಗೃಹ ಇಲಾಖೆಗೆ ರವಿ ನಾರಾಯಣ್ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಜಾಡು ಹಿಡಿಯುವ ಛಾತಿ ಹೊಂದಿರುವ ರವಿ ನಾರಾಯಣ್ ಸಾಕಷ್ಟು ಐಪಿಎಸ್ ಅಧಿಕಾರಿಗಳ ಜೊತೆ ಒಡನಾಟ ಹೊಂದಿರೋದು ಪ್ಲಸ್ ಪಾಯಿಂಟ್. ಅಪಾರ ಅನುಭವ ಹೊಂದಿರುವ ರವಿ ನಾರಾಯಣ್ ಕಳೆದ 1 ವರ್ಷದಿಂದ ಗ್ಯಾರಂಟಿ ನ್ಯೂಸ್ ಚಾನೆಲ್ ಕಟ್ಟುವಲ್ಲಿ ಶ್ರಮಿಸುತ್ತಿದ್ದಾರೆ. ಜೊತೆಯಲ್ಲೇ ವಾಹಿನಿಗೆ ದೈತ್ಯ ಶಕ್ತಿಯಾಗಿ ನಿಂತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಪ್ರಾರಂಭ ಆಗಿ 1 ವರ್ಷ ಕಳೀತಾ ಇದೆ. ಈ 1 ವರ್ಷದಲ್ಲಿ ಸಾಕಷ್ಟು ಸವಾಲುಗಳನ್ನು ಮತ್ತು ಸುದ್ದಿಗಳನ್ನು ಕೊಡೋ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ನಮ್ಮೆಲ್ಲ ರಿಪೋರ್ಟರ್ಗಳು ಮತ್ತು ಸಿಬ್ಬಂದಿ ವರ್ಗ ಈಗಾಗಲೇ ನಿಮಗೆ ಮನ ಮುಟ್ಟುವಂತೆ ತಲುಪೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಈ 1 ವರ್ಷದಲ್ಲಿ ಈಗ 2ನೇ ವರ್ಷಕ್ಕೆ ಕಾಲಿಟ್ಟ ನಂತರ ಮುಂದೆನೂ ಕೂಡ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಇದೆ. ನಿಮ್ಗಳೊಳ್ಳೆ ಸುದ್ದಿಗಳನ್ನು ಕೊಡಬೇಕು ಮತ್ತು ದೇಶ ವಿದೇಶಗಳ ಜೊತೆಗೆ ಸೇರಿ ಇವತ್ತಿನ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಪ್ರತಿಯೊಂದು ವಿಚಾರ ಕೂಡ ನಿಮ್ಮನ್ನು ತಲುಪಬೇಕು ಅಂತೇಳಿ ನಾವೀಗಾಗಲೇ ಸಾಕಷ್ಟು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ. ಈಗ ಹೆಂಗೆ ಈ 1 ವರ್ಷ ನಮ್ಮನ್ನೆಷ್ಟು ಪ್ರೀತಿ ವಿಶ್ವಾಸದಲ್ಲಿ ಆರೈಸಿದ್ರಿ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ನೀವೆಲ್ಲ ನಿಲ್ಲಬೇಕು ಅಂತೇಳಿ ನಾವು ನಿಮ್ಮ ಹತ್ರ ಕೋರ್ತಾ ಇದ್ದೀವಿ.